ಅಲ್ಲಿ 2 ಓವರ್ಗಳ ಪವರ್ ಪ್ಲೇ ಅನ್ನುವಂತ ಸೂಚನೆ ಬರ್ತಾ ಇದೆ. ಮೊದಲ ಚೆಂಡು ದಾಂಡಿನ ಕೆಳಂಚನ ಸವರ್ತಾ ಇದೆ. ರನ್ಔಟ್ ಅವಕಾಶ ಇತ್ತು, ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಮೊದಲ ಚೆಂಡಿಗೆ ಮೊದಲ ಓಟವನ್ನು ದಾಖಲಿಸಿದ್ದಾರೆ. ಐದು ಓವರ್ಗಳ ಪಂದ್ಯ, 2 ಓವರ್ಗಳ ಪವರ್ ಪ್ಲೇ ಇರುತ್ತೆ. ಮೊದಲ ಚೆಂಡಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಪ್ರಾಮುಖ್ಯದ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ 2 ತಂಡಗಳು 11 ಫೈಟರ್ಸ್ ನಂಜನಗೂಡು ಮತ್ತು ಜೈ ಹಿಂದ್ ಹಾಸನಾಂಬ ಆಡಿರ್ತಕ್ಕಂಥ ಮೊದಲ ಪಂದ್ಯವನ್ನು ಕಳ್ಕೊಂಡಿದ್ದಾರೆ. ಇಲ್ಲಿ ಜಯ ಅನಿವಾರ್ಯತೆಯ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ 2 ತಂಡಗಳು. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, 4 ಓಟಗಳ ಸೇರ್ಪಡೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಸ್ವಲ್ಪ ಮಟ್ಟಿಗೆ ಬಿಡಾವಣೆ ವಿಭಾಗದಲ್ಲಿ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನಗಳು ಬರ್ತಾ ಇದೆ. 2 ತಂಡಗಳಿಗೆ ಜಯ ಅನಿವಾರ್ಯತೆಯ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡಗಳು. ವೈಡ್ ಬಾಲ್ ಅನ್ನುವಂತ ಸೂಚನೆ ರವಾನಿಸಿದ್ದಾರೆ. 1 ಓಟಗಳ ಸೇರ್ಪಡೆ. ತಂಡ ಮೊತ್ತ 6ಕ್ಕೆ ತಲುಪ್ತಾ ಇದೆ. ಭದ್ರಾವತಿ ಇತಿಹಾಸದಲ್ಲಿ 2ನೇ ಬಾರಿಗೆ ಸಾಗ್ತಾ ಇರ್ತಕ್ಕಂಥ ಒಂದು ದಾಖಲೆ ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯಾಕೂಟ. ಭದ್ರಾವತಿ ಅಭಿವೃದ್ಧಿಯ ಹರಿಕಾರರು, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ BK ಸಂಗಮೇಶ್ ಅವರೊಂದು ಹಿರಿತನದಲ್ಲಿ ಭದ್ರಾವತಿಯ ಬಿಬಾಸ್ ಅನ್ನುವಂಥ ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ BS ಬಸವೇಶ್ ಅವರೊಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಪರಿಸರದ ಫ್ಯೂಚರ್ MLA ಅನ್ನುವಂಥ ಶ್ರೀಯುತ ಗಣೇಶ್ ಅವರ ಪ್ರೋತ್ಸಾಹದೊಂದಿಗೆ ಕೇಸರಿ ಪಡೆಯ ಚತುರ ಸಂಘಟಕರಾಗಿರ್ತಕ್ಕಂಥ KP ಗಿರೀಶ್ ಅವರ ಒಂದು ಸಾರಥ್ಯದಲ್ಲಿ 2ನೇ ಬಾರಿಗೆ ಒಂದು ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯಾಕೂಟ ಓಂ ಟ್ರೋಫಿಗಾಗಿ ನಡೀತಾ ಇದೆ. ಅಲ್ಲಿ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ತಡ ಮೊತ್ತ 6 ಓಟಗಳು. ಅಲ್ಲಿ ರನ್ಔಟ್ ಚೆಕಿಂಗ್ ಆಗಿ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ನಾಳೆ ಬೆಳಗಿನ ಅವಧಿಯಿಂದಲೇ ರಾಜ್ಯ ರಾಷ್ಟ್ರ ಮಟ್ಟದ ಆಟವನ್ನು ಆಡಬಲ್ಲಂತ ಖ್ಯಾತನಾಮ ತಂಡಗಳು, ಖ್ಯಾತನಾಮ ಆಟಗಾರರೆಲ್ಲ ನಾಳೆ ಬೆಳಗಿನ ಅವಧಿಯಿಂದಲೇ ಸೆಣಸಾಟಕ್ಕಿಳಿತಾರೆ. ಹೊರ ರಾಜ್ಯದ ದೂರದ ಚೆನ್ನೈಯ ಒಂದು ತಂಡ ಕುಡಿಯಲು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಹಂತ. ಅಲ್ಲಿ ಔಟ್ ಅನ್ನುವಂತ ತೀರ್ಪು ಮುಖಾಂತರವಾಗಿ ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮೊದಲ ವಿಕೆಟ್ ರೂಪದಲ್ಲಿ ಹೋದ್ದರಿ ಒಪ್ಪಿಸ್ತಾ ಇರ್ತಕ್ಕಂಥ 11 ಫೈಟರ್ಸ್ ನಂಜನಗೂಡಿನ ತಂಡ. ಹೊಸ ಆಟಗಾರ ಪ್ರತಾಪ ಹರ್ಷ, ಹೊಸ ಆಟಗಾರ. ಕೊನೆ ಚೆಂಡು. ಮೊದಲ ಓವರ್ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಪವರ್ ಪ್ಲೇಯ ಮೊದಲ ಓವರ್ನ ಕೊನೆ 1 ಸೆತ. ಆಡಿರ್ತಕ್ಕಂಥ 2 ಪಂದ್ಯ, 2ನ್ನು ಜಯಿಸಿರ್ತಕ್ಕಂಥ ಓಂ ಕ್ರಿಕೆಟರ್ಸ್ ಭದ್ರಾವತಿಯ ತಂಡ. ಈತನ ಮಧ್ಯೆ ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ. ಕ್ಲೀನ್ ಬೌಲ್ಡ್ ರೂಪದಲ್ಲಿ ಮತ್ತೊಂದು ಹೋದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಚಂದನ್ ಹೋದ್ದರಿ ಒಪ್ಪಿಸಿದ್ದಾರೆ. ಅಲ್ಲಿ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಓಂ ಭದ್ರಾವತಿ ಆಟಗಾರ ಯೂನಿಸ್.
ಅಲ್ಲಿ ಓಂ ಭದ್ರಾವತಿ ಆಟಗಾರ ಯೂನಸ್ ಹೊಸ ಆಟಗಾರ ವಿನಯ್. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಯುನಾಸ್ ನಮ್ಮ ಮೈನ್ ಸ್ಟೇಜ್ ಅಲ್ಲಿ ಪಂದ್ಯಶ್ರೇಷ್ಠ ಗೌರವವನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಭಿ ಹೊಸ ಬೌಲರ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಭಿ ಎರಡನೇ ಓವರ್ನ ಮೊದಲ ಚೆಂಡನ್ನು ಎಸೀತಾ ಇದ್ದಾರೆ. ಬಹಳ ಶುದ್ಧ ಬರುತ್ತೆ ಹೊಡೆತ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟ ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಸಿಂಚನ್. ಹರ್ಷ ಎರಡು ಓಟವನ್ನು ದಾಖಲಿಸಿದ್ರು. ಎರಡು ಓಟಗಳ ಸೇರ್ಪಡೆ ತಂಡ ಮೊತ್ತ 8ಕ್ಕೆ ತಲುಪ್ತಾ ಇದೆ ಎರಡನೇ ಓವರ್ನ ಚಾಲ್ತಿಯಲ್ಲಿ. ಅಲ್ಲಿ ಸಚಿನ್ 11 ಮತ್ತು ವಾಲ್ ಸಿಸಿ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಸಚಿನ್ 11 ಮತ್ತು ವಾಲ್ ಸಿಸಿ ಕ್ಯಾಪ್ಟನ್ ಟಾಸಿಗೆ ಬರಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಸಚಿನ್ 11 ಮತ್ತು ವಾಲ್ ಸಿಸಿ ಮುಂದಿನ ಪಂದ್ಯ ಸಚಿನ್ 11 ಮತ್ತು ವಾಲ್ ಸಿಸಿ ಕ್ಯಾಪ್ಟನ್ ಟಾಸಿಗೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ತಂಡ ಮತ್ತು 9 ಓಟಗಳು ಎರಡನೇ ಓವರ್ನ ಚಾಲ್ತಿಯಲ್ಲಿ. ಭದ್ರಾವತಿ ಇತಿಹಾಸದಲ್ಲೇ ಎರಡನೇ ಬಾರಿಗೆ ಒಂದು ಅತಿ ದೊಡ್ಡ ಮಟ್ಟದ ಪಂದ್ಯಾಟವನ್ನು ನಡೆಸ್ತಾ ಇರ್ತಕ್ಕಂಥ ಓಮ್ ಕ್ರಿಕೆಟರ್ಸ್ ಓಮ್ ಟ್ರೋಫಿಗಾಗಿ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ವಿನಯ್ ಒಂದೆಡೆ ಹಿರಿಯ ಅನುಭವಿ ಆಟಗಾರನಾದ್ರೂ ಕೂಡ ಅವರ ದಾಂಡಿನ ಮುಖಾಂತರವಾಗಿ ಸ್ಥಿರತೆಯ ಆಟಗಳು ಸದ್ಯದ ಪರಿಸ್ಥಿತಿಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಮೈಸೂರಿನ ಬೆಂಗಳೂರಿನ ಕೆಲವೊಂದು ಪ್ರತಿಷ್ಠಿತ ತಂಡಗಳಿಗೆಲ್ಲ ತಮ್ಮ ಸೇವೆಯನ್ನು ನೀಡಿರ್ತಕ್ಕಂಥವರು ಅನುಭವಿ ಆಟಗಾರ. ಫುಲ್ ಶಾಟ್ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಷೇತ್ರ ರಕ್ಷಣೆಯ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಕೇವಲ 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ಟರು. ತಂಡ ಮತ್ತೆ ಕೂಡ 10ಕ್ಕೆ ತಲುಪ್ತಾ ಇದೆ. 2 ಅಂಕೆಯನ್ನು ಕ್ರಮಿಸ್ತಾ ಇದೆ ಎರಡನೇ ಓವರ್ನ ಚಾಲ್ತಿಯಲ್ಲಿ. ಕೊನೆ 1 ಚೆಂಡು ಬಾಕಿ ಉಳಿತಾ ಇದೆ. ಕೊನೆ ಎರಡನೇ ಓವರ್ನ ಪವರ್ ಪ್ಲೇ ಹಂತದಲ್ಲಿ ತಂಡ ಮೊತ್ತ 10 ಓಟಗಳು. ಅಂತಿಮ ಎಸೆತ ಅಲ್ಲಿ ಸಚಿನ್ 11 ಮತ್ತು ವಾಲ್ ಸಿಸಿ ಕ್ಯಾಪ್ಟನ್ ಟಾಸಿಗೆ ಬನ್ನಿ.
ಶಾರ್ಟ್ ಆಗಿತ್ತು, ದಾಬವನ್ನು ಪಡ್ಕೊಳ್ತಾ ಇಲ್ಲ. ಕ್ಲೀನ್ ಬೌಲ್ ರೂಪದಲ್ಲಿ ಮತ್ತೊಂದು ಹೋದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂತ 11 ಫೈಟರ್ಸ್ ನಂಜನಗೂಡಿನ ತಂಡ ಆರಂಭಿಕ ಪಂದ್ಯವನ್ನು ಹಂತದಲ್ಲಿ ರಾಕ್ ತುಮಕೂರಿನ ವಿರುದ್ಧವಾಗಿ ಸೋಲಿನ ಅಂಚಿಗೆ ಸಾಗಿದ್ರು ಕೂಡ ಅಂತಿಮ ಹಂತದಲ್ಲಿ ಪಂದ್ಯವನ್ನು ಉಳಿಸಿಕೊಳ್ಳುವಂತ ಎಲ್ಲ ಒಂದು ಸಾಧ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ 11 ಫೈಟರ್ಸ್ ಅಂತಿಮ ಹಂತದಲ್ಲಿ ರಾಕ್ ತುಮಕೂರಿನ ವಿರುದ್ಧವಾಗಿ ಆಘಾತಕಾರಿ ಸೋಲನ್ನು ಕಂಡಿರ್ತಕ್ಕಂಥ ತಂಡ. ಇಲ್ಲಿ ಪ್ರಾಮುಖ್ಯದ ಪಂದ್ಯವನ್ನು ಜಹೀದ್ ಹಸಾನ್ ಅಹಮದ್ ವಿರುದ್ಧವಾಗಿ ಆಡ್ತಾ ಇದ್ರು ಕೂಡ ಸ್ಥಿರತೆಯ ಆಟವನ್ನು ಆಡ್ತಾ ಇಲ್ಲ. ಮೊದಲ 2 ಓವರ್ಗಳ ಪವರ್ ಪ್ಲೇ ಮುಕ್ತಾಯದ ಬಳಿಕ 10 ಓಟಗಳಿಗೆ ತನ್ನ ಅಮೂಲ್ಯ 3 ಹೋದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. 10 ಫಾರ್ ಲಾಸ್ ಆಫ್ 3. 3ನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಪುರುಷೋತ್ತಮ್, ಹಿರಿಯ ಅನುಭವಿ ಆಟಗಾರ, ಟೆನ್ನಿಸ್ ಬಾಲ್ ಕಂಡವರು ಅಜಾತ ಶತ್ರು ಅನ್ನುವಂತ ನಾಮಧೇಯದಡಿಯಲ್ಲಿ ರಾಜ್ಯದ ಪ್ರಸಿದ್ಧ ತಂಡ ನ್ಯಾಶ್ ಬೆಂಗಳೂರಿನ ಪರವಾಗಿ ಒಂದು ಅತ್ಯುತ್ತಮ ಆಟವನ್ನೇ ದಾಖಲಿಸಿದ್ರು. ಮೇಲ್ನೋಟದ ಪರಿಸ್ಥಿತಿಯಲ್ಲೇ ಅಕ್ಷಯ್ ಸಿಕೆ ಇರ್ಬೋದು, ಪುರುಷೋತ್ತಮ ಇರ್ಬೋದು, ಹಸನಾಮದ ಪರವಾಗಿ ಆರಂಭಿಕ ದಿನಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇರ್ತಕ್ಕಂಥ ಆಟಗಾರರು. ತದನಂತರ ನ್ಯಾಶ್ ಪರವಾಗಿ ಅತ್ಯುತ್ತಮ ಆಟವನ್ನೇ ದಾಖಲಿಸಿದ್ದಾರೆ. ನ್ಯಾಶ್ನ ಯಶಸ್ಸಿನ ಬೆನ್ನ ಹಿಂದೆ ಬಹಳಷ್ಟು ಹೋರಾಟದ ಪ್ರದರ್ಶನವನ್ನು ಕೊಟ್ಟಿರ್ತಕ್ಕಂಥವ್ರು ಅಪರೂಪದ ಆಟಗಾರ. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಬ್ಲಾಕ್ ಕಾಲ್ ಚೆಂಡು ಪುರುಷೋತ್ತಮ, ಲಕ್ಷ್ಮೀಕಾಂತ್, ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ರೂಪದಲ್ಲಿ 4 ಓಟಗಳ ಸೇರ್ಪಡೆ. ಮತ್ತೆ 15 ಓಟಗಳು. ಅಲ್ಲಿ ಸಚಿನ್ 11 ಮತ್ತು ವಾಲ್ಸಿಸಿ ಕ್ಯಾಪ್ಟನ್ ಟಾಸಿಗೆ ಬನ್ನಿ ಸರ್. ನೆಟ್ ನೇರ ಹೊಡೆತ, ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. 1 ಓಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಟ್ರು. ಮತ್ತೆ 16 ಓಟಗಳು 3ನೇ ಓವರ್ನ ಚಾಲ್ತಿಯಲ್ಲೇ. ಮತ್ತೆ 5ನೇ ಬಾರಿ ನೆಟ್ ನೇರ ಹೊಡೆತ, ಲಂಘನ್ ವಿಭಾಗದಲ್ಲಿ ಮತ್ತೆ ಸುರಕ್ಷಿತ ಕ್ಷೇತ್ರರಕ್ಷಣೆ ಆಗ್ತಾ ಇದೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 17 ಓಟಗಳು. ಅಂತಿಮ ಹಂತದ 1 ಚೆಂಡು ಬಾಕಿ ಉಳಿತಾ ಇದೆ. ನಂದೀಶ್ವರ ಪೈಂಟ್ಸ್ ನ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ಸಂಜಯ್ ಅವರು ಟಾಸ್ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 17 ಓಟಗಳಿಗೆ ತನ್ನ ಅಮೂಲ್ಯ 3 ಹೋದರಿಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ 11 ಫೈಟರ್ಸ್ ನಂಜನಗೂಡಿನ ತಂಡ, ಮೈಸೂರು ಪರಿಸರದ ತಂಡ. ಈ ಬಾರಿಯ ದಾವಣಗೆರೆಯ ಶಾಮನೂರು ಡೈಮಂಡ್ 17ನೇ ಬಾರಿಯ ಪಂದ್ಯಾಟದಲ್ಲೂ ಕೂಡ ತಂಡ ಸೆಮಿಫೈನಲ್ ಹೋರಾಟದವರೆಗೆ ಅತ್ಯುತ್ತಮ ಆಟವನ್ನು ಆಡಿರ್ತಕ್ಕಂಥ 11 ಫೈಟರ್ಸ್ ನಂಜನಗೂಡು ಇಲ್ಲಿ ನಿರೀಕ್ಷಿತ ಮಟ್ಟದ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇಲ್ಲ. ಶ್ರೀಯುತ ಸಂಜಯ್ ಅವರು ಟಾಸ್ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೇಸರಿ ಪಡೆಯ ಚತುರ ಸಂಘಟಕರಾಗಿರ್ತಕ್ಕಂಥ KP ಗಿರೀಶ್ ಅವರೊಂದು ಹೋರಾಟದ ಪಂದ್ಯಾಕೂಟ 2022ಕ್ಕೆ ಮೊದಲ ಬಾರಿ ಇದೇ ಕ್ರೀಡಾಂಗಣ ಒಳಭಾಗದಲ್ಲಿ ಹೋಮ್ ಟ್ರೋಫಿಗಾಗಿ ಪಂದ್ಯಾಟ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಜೈ ಕರ್ನಾಟಕ ಬೆಂಗಳೂರಿನ ತಂಡ RK ತೀರ್ಥಹಳ್ಳಿಯನ್ನು ಮಣಿಸುವ ಮುಖಾಂತರವಾಗಿ ಅಲ್ಲಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡ್ಕೊಂಡಿದ್ದಾರೆ. ಈ ಬಾರಿ ಸರಿಸುಮಾರು 3 ವರ್ಷದ ತರುವಾಯ ಮತ್ತೆ ಈ ಕ್ರೀಡಾಂಗಣ ಒಳಭಾಗದಲ್ಲಿ ಹೋಮ್ ಟ್ರೋಫಿಗಾಗಿ 16 ತಂಡಗಳ ಸೆಣಸಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅದ್ಯಾವ ತಂಡ ಇಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ತಾರಂತ ನೋಡಬೇಕಾಗಿದೆ.
ಭಾನುವಾರ ರಾತ್ರಿಯ ಪರಿಸ್ಥಿತಿಯಲ್ಲಿ ಲೋವರ್ ಫುಲ್ ಟಾಸ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ವಿನಯ್ ಪಡ್ಕೊಂಡ್ರು. ಮೊದಲ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ತಂಡ ಮೊತ್ತ 23. ಚಾಲ್ತಿಯ 4ನೇ ಓವರ್ನಲ್ಲಿ ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಹಗಲಿನ ಪರಿಸ್ಥಿತಿ, ಗಾಳಿಯ ಬರಪರ ಒತ್ತಡ ಕೂಡ ಆಟಗಾರರಿಗೆ ಲಭಿಸ್ತಾ ಇರುವುದರಿಂದ 50-55 ಓಟಗಳು ಖಂಡಿತಕ್ಕೂ ಕೂಡ ಹೋರಾಟಕಾರಿ ಮೊತ್ತ ಆಗುತ್ತೆ. ನೆಟ್ ನೇರ ಹೊಡೆತ, ಬ್ಯಾಕ್ ಟು ಬೌಲರ್ಸ್ ಆಟ. 2ನೇ ಸಿಕ್ಸರ್ ಅನ್ನು ವಿನಯ್ ದಾಖಲಿಸಿದ್ದಾರೆ. ತಂಡ ಮೊತ್ತ 29. ಈಗಾಗಲೇ ನಮ್ಮ ಕಾರ್ಯಕ್ರಮದ ವೀಕ್ಷಣೆಯಲ್ಲಿರ್ತಕ್ಕಂಥ ಜೈ ಹಿಂದ್ ಶಿವಮೊಗ್ಗ ತಂಡದ ಪ್ರವರ್ತಕರಾಗಿರ್ತಕ್ಕಂಥ ಶ್ರೀಯುತ ನಸ್ರು ಅವರು ನಮ್ಮ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಬನ್ನಿ ಸರ್. ಅದೇ ರೀತಿ ಓಂ ಸಂಸ್ಥೆಯಿಂದ ನೀಡ್ತಾ ಇರ್ತಕ್ಕಂಥ ಒಂದು ಪ್ರೀತಿಯ ಗೌರವವನ್ನು ನೀವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಅಭಿನಂದನೆಯನ್ನು ಸ್ವೀಕರಿಸಿಕೊಳ್ಬೇಕು. ಶ್ರೀಯುತ ನಸ್ರು ಅವರು ಕಳೆದ ಕೆಲವಾರು ವರ್ಷಗಳಿಂದ ಜೈ ಹಿಂದ್ ಶಿವಮೊಗ್ಗ ತಂಡವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಪ್ರವರ್ತಕರಾಗಿರ್ತಕ್ಕಂಥ ಶ್ರೀಯುತ ನಸ್ರು ಅವರನ್ನು ಅಭಿನಂದನೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಅಲ್ಲಿ ಪಂದ್ಯಾಟ ಮುಂದುವರಿಸಿ. ಗತಿ ಪರಿವರ್ತನೆ, ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ ಹಂತದ 2 ಚೆಂಡುಗಳು ಇನ್ನೂ ಕೂಡ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಂಡ ಮತ್ತೆ 29 ಓಟಗಳು 4ನೇ ಓವರ್ನ ಚಾಲ್ತಿಯಲ್ಲಿ. 5 ಓವರ್ಗಳ ಪಂದ್ಯ, 5 ಓವರ್ಸ್ ಮ್ಯಾಚ್. ಮತ್ತೆ ಪ್ರತಾಪ್ ಪೂರ್ಣಾಂತರವಾಗಿತ್ತು. ಲೋವರ್ ಫುಲ್ ಟಾಸ್ ಆಗಿರ್ತಕ್ಕಂಥ ಚೆಂಡು 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡ ಮತ್ತೆ 30 ಓಟಗಳು. ಅಂತಿಮ 1 ಎಸೆತ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಂಡ ಮೊತ್ತ 30. ಕನಕ ಮಂಟಪ ಕ್ರೀಡಾಂಗಣ ಒಳಭಾಗದಲ್ಲಿ ಬಹಳಷ್ಟು ಕ್ರೀಡಾ ಪ್ರೇಕ್ಷಕರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಕೊನೆಯ ಬಾರಿ ಅಂತಿಮ ಚೆಂಡು. ಪ್ರತಾಪ್ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 4ನೇ ಓವರ್ನ ಮುಕ್ತಾಯದ ಬಳಿಕ 30 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಎಂಡ್ ಆಫ್ 4 overs 34 ಲಾಸ್ ಆಫ್ 3. 30ಕ್ಕೆ 3. ಅಂತಿಮ 6 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಕೊನೆಯ 6 ಬಾಲ್ ಟು ಗೋ. 6 ಚೆಂಡುಗಳ ಆಟ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಸಚಿನ್ 11 ವರ್ಸಸ್ ವಾಲ್ ಸಿಸಿ ನಡುವೆ ಹೋರಾಟ. ಆ ಬಳಿಕ ಟೀಮ್ ಇಂಡಿಯಾ ಬಾಬು 11 ರಾಕ್ ತುಮಕೂರನ್ನು ಎದುರಿಸ್ತಾರೆ. ಕೊನೆಯವರೆಗಾಗಿ ಶರತ್ ಸಾಲೂರು ಶರತ್ ಎಸೆಗಾರಿಕೆ ಭಾಗದಲ್ಲಿ ಕಳೆದ ಬಾರಿ RK ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಂತಹ ಸಂದರ್ಭದಲ್ಲಿ ಆ ತಂಡದ ಪರವಾಗಿ ಅತ್ಯುತ್ತಮ ಆಟವನ್ನೇ ಶರತ್ ಸಾಲೂರು ದಾಖಲಿಸಿದ್ರು. ಈ ಬಾರಿ ಜೈ ಹಿಂದ್ ಹಾಸನಾಂಬದ ಪರವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಜಯ ಅನಿವಾರ್ಯತೆಯ ಪಂದ್ಯ. ಅಂತಿಮ ಓವರ್ಗಾಗಿ 2 ಸಿಕ್ಸರ್ ದಾಖಲಿಸಿರ್ತಕ್ಕಂಥ ವಿನಯ್ ಒಂದೆಡೆಯಲ್ಲಾದ್ರೆ 1 ಓಟವನ್ನು 5 ಓಟವನ್ನು ದಾಖಲಿಸಿರ್ತಕ್ಕಂಥ ಪ್ರೀತಮ್ ಮತ್ತೊಂದೆಡೆಯಲ್ಲಿ. ತಂಡ ಮತ್ತೆ 30. ಸರ್ ಪಂದ್ಯ ಮುಂದುವರಿಸಿ.
ಹೋದರೆ ಅವರ್ಸ್ಕೊಂಡು ಬೀಸುವಂತಹ ಪ್ರಯತ್ನ, ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ಮಿಡ್ ವಿಕೆಟ್ ಭಾಗದಲ್ಲಿ ದಾಖಲಿಸಿದ್ದಾರೆ. ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ತಡ 34. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಡ 34ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಅಂತಿಮ 4 ಚೆಂಡು ಇನ್ನು ಕೂಡ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆ 4 ಎಸೆತ. ಮತ್ತೆ ಶರತ್. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಕೊನೆ 3 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ ಆರಂಭಿಕ ಸೆಷನ್ ನಲ್ಲಿ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆ 2 ಚೆಂಡುಗಳು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಬೌಂಡ್ರಿ ದಾಖಲಿಸಿದಂತ ಬಳಿಕ 3 ಸತತ ಡಾಟ್ ಬಾಲ್ಗಳು ಬರ್ತಾ ಇದ್ದಾವೆ. ನೆಟ್ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ರನ್ಔಟ್ ಅವಕಾಶ ಇತ್ತು. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟರು. ತಡ 35ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಎಸೆತ 5ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆ 1 ಎಸೆತ. ತಡ 35. ಅದ್ಯಾವ ರೀತಿಯ ಹೊಡೆತವನ್ನು ಅಂತಿಮ ಚೆಂಡಿನಲ್ಲಿ ದಾಖಲಿಸಾರಂತ ನೋಡಬೇಕಾಗಿದೆ. ಪ್ರತಾಪ ಸ್ಟ್ರೈಕ್ ಅಲ್ಲಿ, ಪ್ರೀತಮ್ ಸ್ಟ್ರೈಕ್ ಅಲ್ಲಿ. ಶಾರ್ಟ್ ಆಗಿತ್ತು. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಸ್ಕ್ವೇರ್ ಲೆಗ್ ಸೀಮಾರೆಗೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ. ತಡ 39.
40ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಜೈ ಹಿಂದ್ ಹಸನಾಂಬ ಆರಂಭಿಕ ಹಂತದ ಆಟಗಾರರು ಚೂ ನವೀನ ಮತ್ತು ಡೇವಿಡ್ ಆರಂಭಿಕ ಹಂತದ ಆಟಗಾರರು. 30 ಚೆಂಡು 40 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯ ಪಂದ್ಯ. ದಿನದ 6ನೇ ಪಂದ್ಯ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಈ ಪಂದ್ಯ ಮುಕ್ತಾಯವಾದ ಬಳಿಕ ಇನ್ನು ಕೂಡ 4 ಪಂದ್ಯಗಳು ಸಾಗಬೇಕಾಗಿದೆ. ಸಮಯ ಹೊಂದಾಣಿಕೆ ಮಾಡಿಕೊಂಡ್ರೆ ಮಾತ್ರ ಇಲ್ಲಿ ಇವತ್ತಿನ ಎಲ್ಲ ಪಂದ್ಯಗಳು ಸಮಾಪ್ತಿಯನ್ನು ಕಾಣುವಂತಹ ಸಾಧ್ಯತೆ ಇದೆ. ಲೆಕ್ಕಾಚಾರ ತಪ್ಪಿದ್ರೆ ಸ್ವಲ್ಪ ಮಟ್ಟಿಗೆ ಸಂಘಟಕರು ಕೂಡ ಸಮಸ್ಯೆಯನ್ನು ಎದುರಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ನಾಳೆ ರಾಜ್ಯ ರಾಷ್ಟ್ರ ಮಟ್ಟದ ಒಂದು ಪ್ರತಿಷ್ಠಿತ ತಂಡಗಳ ಸೆಣಸಾಟ ನಾಳೆ ಮುಂದುವರಿತಾ ಇರೋದ್ರಿಂದ ಇವತ್ತಿನ ಎಲ್ಲ ಪಂದ್ಯಗಳು ಸಮಾಪ್ತಿಯನ್ನು ಕಾಣಬೇಕಾಗಿದೆ. ಚಂದನ್ ಇನ್ನಿಂಗ್ಸ್ ಮೊದಲ ಚೆಂಡು ಬ್ಯಾಕ್ ಟು ಬೌಲರ್ಸ್ ಆಟ. ಲಾಂಗ್ ಆಫ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಮೊದಲ ಚೆಂಡಿನಲ್ಲಿ ಬೌಂಡ್ರಿಗೆ ದಾಖಲಾಗ್ತೇನೆ ಕಾಣ್ತಾ ಇದೆ. ಇನ್ನುಳಿದಂತ 29 ಎಸೆತ ಜಯಕ್ಕಾಗಿ 36 ಓಟಗಳು ಬರಬೇಕಾಗಿದೆ. ಬಿರುಸಿನ ಆಟಕ್ಕೆ ಕೈ ಹಾಕ್ತಾ ಇರ್ತಕ್ಕಂಥ ಚೂ ನವೀನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಚಂದನ್ ಈ ಹಿಂದಿನ ಪಂದ್ಯ ಒಂದು ಹಂತದಲ್ಲಿ ಸೋಲಿನ ಅಡೆಗೆ ಸಾಗಿದ್ರು ಕೂಡ ಜಯವನ್ನು ದಾಖಲಿಸುವಂತ ಅವಕಾಶವನ್ನು ಪಡ್ಕೊಂಡಿರ್ತಕ್ಕಂಥ 11 ಫೈಟರ್ಸ್ ನಂಜನಗೂಡು ಆಘಾತಕಾರಿ ಸೋಲನ್ನು ರಾಕ್ ತುಮಕೂರಿನ ವಿರುದ್ಧವಾಗಿ ಕಳ್ಕೊಂಡ್ರು. ಮತ್ತೆ ಚಂದನ್ 3ನೇ ಬಾರಿ ಶಾಟ್ ಆಗಿತ್ತು. ಡೀಪ್ ಕವರ್ ಬಾಂಡಿ ಭಾಗದ ಮುಖಾಂತರವಾಗಿ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಚೂ ನವೀನ ದಾಂಡಿನ 2ನೇ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಡಬತ್ತ 8 ಓಟಗಳು. ಮತ್ತೆ ಚಂದನ್ 4ನೇ ಬಾರಿ ನೆಟ್ ನೇರ ಹೊಡೆತ ತನ್ಮೂಲಕ ಫ್ಲಾಟ್ ಶಾಟ್ ಸಿಕ್ಸರ್. ಚೂ ನವೀನ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ಮತ್ತೆ 6 ಓಟಗಳ ಸೇರ್ಪಡೆ. ತಡಬತ್ತ 14 ಓಟಗಳು. 40ರ ಸವಾಲನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ಜೈ ಹಿಂದ್ ಹಾಸನಾಂಬ ಬಿರುಸಿನ ಆಟಕ್ಕೆ ಕೈ ಹಾಕ್ತಾ ಇರ್ತಕ್ಕಂಥ ಚೂ ನವೀನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. 5 ಚೆಂಡುಗಳ ಮುಕ್ತಾಯದ ಬಳಿಕ 14 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಜೈ ಹಿಂದ್ ಹಾಸನಾಂಬ ಜಯಕ್ಕಾಗಿ 26 ಓಟಗಳು ಬರಬೇಕಾಗಿದೆ. 26 ರನ್ಸ್ ರಿಕ್ವೈರ್ಡ್. ನೆಟ್ ನೇರ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಚೂ ನವೀನ ಆಟ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ.
ಎಸ್ಗಾರಿಕೆ ಭಾಗದಲ್ಲಿ ಅಂತಿಮ ಹಂತದ 24 ಸತ ಜಯಕ್ಕಾಗಿ 26 ಓಟಗಳು ಬರಬೇಕಾಗಿದೆ. ಜಯಕ್ಕಾಗಿ 24ಕ್ಕೆ 26. ಪ್ರಾಮುಖ್ಯ ಚೂ ನವೀನ ಹೋದರೆ ಆಘಾತವನ್ನು ಕಾಡ್ತಾ ಇರ್ತಕ್ಕಂಥ ತಂಡ ಬಿರುಸಿನ ಆರಂಭಕ್ಕೆ ಕೈ ಹಾಕಿದ್ರು. 2 ಬೌಂಡ್ರಿ ಮತ್ತೊಂದು ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಚೂ ನವೀನ ಕೊನೆ ಚೆಂಡಿನಲ್ಲಿ ಹೋದರೆ ಒಪ್ಪಿಸಿದ್ದಾರೆ. ಶಾರ್ಟ್ ಆಗಿತ್ತು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಚಾರ್ಲ್ಸ್ ಯುವ ಎಸೆತಗಾರ 11 ಫೈಟರ್ಸ್ ವಿರುದ್ಧವಾಗಿ ಅಂತಿಮ 23 ಚೆಂಡು 26 ಓಟಗಳು ಬರಬೇಕಾಗಿದೆ. ನೆಟ್ ನೇರ ಹೊಡೆತ, ಬ್ಯಾಕ್ ಟು ಬೌಲರ್ಸ್ ಆಟ, ಮತ್ತೆ ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟುಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ತಡ ಮೊತ್ತ 18 ಓಟುಗಳು, 22 ಓಟಗಳು ಬರಬೇಕಾಗಿದೆ. ಇನ್ನು ಕೂಡ 21 ಚೆಂಡುಗಳಲ್ಲಿ 21 ಸತ 22 ಓಟಗಳು ಬರಬೇಕಾಗಿದೆ. ಭಾನುವಾರ ಈ ಪಂದ್ಯಾಟದ ಪ್ರಮುಖ ಆಕರ್ಷಣೆ ವಸಿಷ್ಠ ಸಿಂಹ. ಸಾಧ್ಯತೆಯ ಪಂದ್ಯ. ಮತ್ತೆ ಬೀಸುವಂತ ಪ್ರಯತ್ನ. ರನ್ಔಟ್ ಅವಕಾಶ ಇತ್ತು. ಕ್ಷೇತ್ರ ರಕ್ಷಣೆ ಎಡವಟ್ಟು. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮತ್ತೆ 15 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಸುಲಭ ಜಯದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ಜೈ ಹಿಂದ್ ಹಾಸನಾಂಬ. ಮೊದಲ ಓವರ್ನಲ್ಲಿ ಬಿರುಸಿನ ಆಟಕ್ಕೆ ಕೈ ಹಾಕಿದಿರ್ತಕ್ಕಂಥ ಚೂ ನವೀನ 2ನೇ ಓವರ್ನಲ್ಲಿ ಡೇವಿಡ್ ಬಿರುಸಿನ ಆಟವನ್ನು ಆಡಿದ್ದಾರೆ. ಶಾರ್ಟ್ ಆಗಿತ್ತು. ಡೀಪ್ ಕವರ್ ಬಾಂಡಿ ಭಾಗದ ಸೀಮಾರಕ್ಕೆ ಹೊರಭಾಗಲು ಕ್ರಮಿಸ್ತಾ ಇದೆ. ಮತ್ತೆ ಬೌಂಡ್ರಿ. ಯುವ ಆಟಗಾರನಾಗಿ ಅಂಗಣಕ್ಕೆ ದಾಖಲಿಸಿರ್ತಕ್ಕಂಥ ಚಾರ್ಲ್ಸ್ ಪ್ರಾಮುಖ್ಯ ಹಂತದಲ್ಲಿ 15 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇರುವಂತ 18 ಸತ ಜಯಕ್ಕಾಗಿ 11 ಓಟಗಳು ಬರಬೇಕಾಗಿದೆ. 18ಕ್ಕೆ 11. ಹೊಸ ಬೌಲರ್ ಅಂಕಪ್ಪ. ಮುಂದಿನ ಪರಿಸ್ಥಿತಿಯಲ್ಲಿ ಅಂಕಪ್ಪ ಅದೇನೇನು ಮಾಡ್ತಾರಂತ ನೋಡಬೇಕಾಗಿದೆ. ಡೇವಿಡ್ ಸ್ಟ್ರೈಕ್ ಅಲ್ಲಿ ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ.
ಒಂದು ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 30ಕ್ಕೆ ತಲುಪ್ತಾ ಇದೆ. 10 ಓಟಗಳು ಬರಬೇಕಾಗಿದೆ ನೋಡಿದಂತಹ ಪರಿಸ್ಥಿತಿಯಲ್ಲಿ ಡಿಫೆಕ್ಷ ಕವರ್ಸಿ ಭಾಗದಲ್ಲಿ ಬಹಳ ಸುತ್ತ ಬರುತ್ತೆ. ಹೊಡೆತ ಬೌಂಡ್ರಿ ಅಡ್ಡಾಯಿಸಿದ್ದಾರೆ. 2 ಓಟಗಳು. 3ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕೂಡ ಕಾಣ್ತಾ ಇರ್ತಕ್ಕಂಥ ತಂಡ. ಮೊತ್ತ 33ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 7 ಓಟಗಳು ಬರಬೇಕಾಗಿದೆ. ಸುಲಭ ಜಯದ ಕಡೆಗೆ ದಾಂಗುಡಿಯನ್ನು ಇಡ್ತಾ ಇರ್ತಕ್ಕಂಥ ಜೈ ಹಿಂದ್ ಹಾಸನಾಂಬ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 1 ಓಟಗಳ ಸೇರ್ಪಡೆ. ಮೊತ್ತ 34. 6 ಓಟಗಳು ಬರಬೇಕಾಗಿದೆ. ನಾಳೆ ಬೆಳಗಿನ ಅವಧಿಯಲ್ಲಿ ಮೊದಲ ಪಂದ್ಯದಿಂದಲೇ ಹೋರಾಟದ ಪಂದ್ಯಗಳು ಆರಂಭವನ್ನು ಪಡ್ಕೊಳ್ಳುತ್ತೆ. ರಾಜ್ಯ ರಾಷ್ಟ್ರ ಮಟ್ಟದ ಖ್ಯಾತನಾಮ ಆಟಗಾರರ ಖ್ಯಾತನಾಮ ತಂಡಗಳೆಲ್ಲ ನಾಳೆ ಬೆಳಗಿನ ಅವಧಿಯಿಂದಲೇ ಹೋರಾಟ ಕೇಳಿತಾ ಇದೆ. ಹೊರ ರಾಜ್ಯದ ಒಂದು ತಂಡ, ಚೆನ್ನೈಯ ಒಂದು ತಂಡ ಕೂಡ ನಾಳೆ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಜಯಕ್ಕಾಗಿ ಕೇವಲ 6 ಓಟಗಳು ಬರಬೇಕಾಗಿದೆ. 6 ರನ್ಸ್ ರಿಕ್ವೈರ್ಡ್. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ನಡೀತಾ ಇದೆ. 1 ಓಟ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. ಜಯಕ್ಕಾಗಿ ಅಂತಿಮ 13 ಎಸೆತ. ಇನ್ನು 4 ಓಟಗಳು ಬರಬೇಕಾಗಿದೆ. 4 ರನ್ಸ್ ರಿಕ್ವೈರ್ಡ್. ಸುಲಭ ಕ್ಯಾಚ್. ಶಿವಮೊಗ್ಗದಿಂದ ಕಿಂಗ್ ಖಿಲಾಡಿ ಕಿರಣ್ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ. ಮೊತ್ತ 38 ಓಟಗಳು. 11 ಫೈಟರ್ಸ್ ನಂಜನಗೂಡಿನ ಲೆಕ್ಕಾಚಾರ ಈಗ ಸಮಾಪ್ತಿಯಾಗುತ್ತೆ. ಲೆಗ್ ಲಾನ್ಸ್ ಮಾಡುವಂತಹ ಸುಂದರತೆ ಆಟ. ಒಂದು ಓಟಗಳ ಸೇರ್ಪಡೆ. ರಂಜಿತ್ ನೆಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಈ ಮುಖಾಂತರವಾಗಿ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಈ ಹಂತದಲ್ಲಿ ಸುಲಭ ಜಯವನ್ನು ದಾಖಲಿಸಿರ್ತಕ್ಕಂಥ ಜೈ ಹಿಂದ್ ಶಿವಮೊಗ್ಗ ಮುಕ್ತಾಯ ಕಂಡ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ. ಈಗಾಗಲೇ ನಮ್ಮ ಕಾರ್ಯಕ್ರಮದ ವೀಕ್ಷಣೆಯಲ್ಲಿ